ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಶಾಪಿಂಗಿಗೆ ಹೋಗೋಣ ಅಂತೇಳಿ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇರೋದು. ನಾನು ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಪಕ್ಕದ ಮನೆಯವರು ಹೋಗಿದ್ವಿ. ಡ್ಯಾಡಿನೂ ಬ್ಯುಸಿ ಇದ್ದರು, ಹಾಗೆ ಯಶು ಅವರು ಕೂಡ ಬ್ಯುಸಿ ಇದ್ದರು. ಹಾಗಾಗಿ ನಾವೇ ಹೋದರೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಹೋದರೆ ಗೊತ್ತಲ್ಲ ನಿಮಗೇನೆ, ಎಲ್ಲಿ ಬೇಕಿದ್ರೂ ಚೆನ್ನಾಗಿ ಎಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಅದೇ ಗಂಡ್ಮಕ್ಳ ಜೊತೆ ಕರ್ಕೊಂಡು ಹೋದರೆ ಹಂಗಾಗಲ್ಲ, ತುಂಬ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಫ್ರೀಯಾಗಿ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಫಸ್ಟಿಗೆ ನಾವು ಸ್ಟುಡಿಯೋ 11 ದಾವಣಗೆರೆ ಪಾರ್ಲರಿಗೆ ಹೋಗಿದ್ವಿ. ಬಿಕಾಸ್ ನಮ್ಮ ಮಮ್ಮಿದು ಸ್ವಲ್ಪ ಹೇರ್ ಕಟ್ ಮಾಡಿಸೋದಿತ್ತು. ಹಾಗಾಗಿ ಇದು ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೇಟ್ ಸ್ಪಾ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸ್ಟುಡಿಯೋ 11 ದಾವಣಗೆರೆ. ಸಖತ್ತಾಗಿದೆ. ಇಲ್ಲಿ ಒಂದು ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಜ್ಯುವೆಲ್ರೀಸ್ ಇಟ್ಟಿದ್ರು. ಐ ಥಿಂಕ್ ಬಾಡಿಗೆ ಕೊಡ್ತಾರೋ ಅಥವಾ ಏನು ವೆಡ್ಡಿಂಗಲ್ಲಿ ಅವರು ಮೇಕಪ್ಪಿಗೆ ಹೋಗ್ತಾರಲ್ಲ ಅಲ್ಲಿ ಹಾಕೋದಕ್ಕೆ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದ್ವು ಫ್ರೆಂಡ್ಸ್. ಇದ್ರ ಮುಂದೆ ಗೋಲ್ಡ್ ತೊಗೊಂಡು ಏನು ಮಾಡ್ತೀರಾ, ಅಷ್ಟು ಬ್ಯೂಟಿಫುಲ್ ಆಗಿದ್ವು. ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಇನ್ನು ನಮ್ಮ ಮಮ್ಮಿದು ಹೇರ್ ಕಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಯು ಶೇಪ್, ಜಸ್ಟ್ ಒಂದೇ 1 ಇಂಚ್ ಕಟ್ ಮಾಡಿದ್ದಾರೆ ಅಷ್ಟೇ. ಸಖತ್ತಂದರೆ ಸಖತ್ತಾಗಿ ಬಂದಿದೆ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಹೇರ್ ಕಟ್ಟು ಅಂತೇಳಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿಸಿದಾಗ ಸ್ವಲ್ಪ ತೆಗೀರಿ ಅಂತ ಅಂದರೆ ತೀರಾ ಶಾರ್ಟ್ ಮಾಡಿಬಿಟ್ಟಿದ್ರು. ಬಟ್ ಇಲ್ಲಿ ಅವರೇ ಎಷ್ಟು ಚೆನ್ನಾಗಿ ತುಂಬಾ ಮಿನಿಮಲಾಗಿ ಕಟ್ ಮಾಡಿ ತುಂಬ ಚೆನ್ನಾಗಿ ಹೇರೆಲ್ಲ ಸೆಟ್ ಮಾಡಿಕೊಟ್ರು ಅಂತಂದರೆ ಸಖತ್ತಾಗಿತ್ತು ಸರ್ವಿಸ್ ನಿಜವಾಗ್ಲೂ. ಬಟ್ ಕಾಸ್ಟ್ ಬಂದುಬಿಟ್ಟು ಇಲ್ಲೆಲ್ಲ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಐಬ್ರೋಗೆ 50 ರುಪೀಸ್, ಪ್ಲಸ್ ನೀವೇನಾದರೂ ಅಪ್ಪರ್ ಲಿಪ್ಪು ಮಾಡಿಸಿದ್ರೆ ಅದಕ್ಕೆ 50 ಎಕ್ಸ್ಟ್ರಾ, ಫಾರ್ಹೆಡ್ ಮಾಡಿಸಿದ್ರೆ ಅದಕ್ಕೆ 50 ಎಕ್ಸ್ಟ್ರಾ. ಜಸ್ಟ್ ಐಬ್ರೋ, ಅಪ್ಪರ್ ಲಿಪ್, ಫಾರ್ಹೆಡ್ ಏನಾದರೂ ನೀವು ಮಾಡಿಸ್ಕೊಂಡ್ರಿ ಅಂದರೆ 150 ರುಪೀಸ್ ಕೊಡಬೇಕಾಗುತ್ತೆ. ಆ್ಯಂಡ್ ಹೇರ್ ಕಟ್ ಕೂಡ ಅಷ್ಟೇ. ಯು ಶೇಪ್, ವಿ ಶೇಪ್, ಲೆವೆಲ್ ಕಟ್ ಇದಕ್ಕೆಲ್ಲ 500. ಅಡ್ವಾನ್ಸ್ಡ್ ಹೇರ್ ಕಟ್ಸ್ ಏನಿದೆ ಅದಕ್ಕೆಲ್ಲ 800 ತೊಗೊಳ್ತಾರೆ. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಆಯಿತು ಅಂತ ನನಗನ್ನಿಸ್ತು. ನನ್ನ ಹೇರ್ ಕಟ್ ಕೂಡ ಇಲ್ಲೇ ಮಾಡಿಸಿದ್ದು. ನಾನು ಲೇಯರ್ ಕಟ್ ಮಾಡಿಸಿದ್ದೆ. ಆವಾಗ ನನಗೆ ಆ್ಯಕ್ಚುಲಿ 900 ಏನೋ ಚಾರ್ಜ್ ಮಾಡಿದರು. ಹೇರ್ ಕಟ್ ಪ್ಲಸ್ ಡಿ ಟ್ಯಾನ್ ಏನೋ ಒಂದು ಕಾಂಬೋ ಇತ್ತು. ಬಟ್ ನಾನು ಹೇರ್ ಕಟ್ ಮಾಡಿಸ್ಕೊಂಡು ನಮ್ಮ ಮಮ್ಮಿಗೆ ಡಿ ಟ್ಯಾನ್ ಹಾಕಿ ಅಂತ ಹೇಳಿದ್ದೆ. ಆ ಒಂದು ಕಾಂಬೋದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಆಲ್ಫಾಗೆ ಕಂಪೇರ್ ಮಾಡಿದರೆ ಪ್ರೈಸ್ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ, ಬಟ್ ಸರ್ವಿಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಇಲ್ಲಿ ಹೇರ್ ಕಟ್ ಮಾಡಿಸಿದ್ನಲ್ಲ ಅದಕ್ಕಿಂತ ನನಗೆ ಆಲ್ಫಾದಲ್ಲೇ ಇಷ್ಟ ಆಗಿತ್ತು. ಅಂದರೆ ತುಂಬಾ ಲೈಟಾಗಿ ಹೇರೆಲ್ಲ ಏನೂ ಜಾಸ್ತಿ ಡ್ಯಾಮೇಜ್ ಮಾಡಲಿಲ್ಲದಂಗೆ ತೆಗೆದಿದ್ರು. ಬಟ್ ಇಲ್ಲಿ ನಾನು ಹೇರ್ ಕಟ್ ಮಾಡಿಸಿದಾಗ ತುಂಬ ಪುಡಿ ಆಗೋ ರೀತಿ ಮಾಡಿಬಿಟ್ಟಿದ್ರು. ತುಂಬಾ ಹೇರ್ ಲಾಸ್ ಆಯಿತು ನಂದು ಅಂತಲೇ ಹೇಳ್ಬೋದು. ಅದಾದಮೇಲೆ ತುಂಬಾ ಹೇರ್ ಫಾಲ್ ಕೂಡ ಆಗಿ ತುಂಬ ತಿನ್ನಾಗೋಯಿತು ಹೇರು. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಇಲ್ಲಿ. ಬಟ್ ನಮ್ಮ ಮಮ್ಮಿದು ಹೇರ್ ಕಟ್ ಇಲ್ಲಿ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಅವ್ರ ಹೇರ್ ಕಟ್ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅವರು ಹೇರ್ ವಾಶ್ ಮಾಡಿ, ಹೇರ್ ಕಟ್ ಮಾಡಿ, ಬ್ಲೋ ಡ್ರೈ ಎಲ್ಲ ಮಾಡಿ ಸೆಟ್ಟಿಂಗ್ ಕೂಡ ಮಾಡಿಕೊಡ್ತಾರೆ. ಇದು ನನಗೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಇದರಲ್ಲೇ ಅಲ್ಲ, ಬೇರೆ ಕಡೆನೂ ಅಷ್ಟೇ. ಆಲ್ಫಾ ಆಗಿರ್ಬೋದು, ಸ್ಟುಡಿಯೋ 11 ದಾವಣಗೆರೆ, ಮತ್ತು ಆಲ್ಫಾ, ಮತ್ತು ಹೆಡ್ಲೈನ್ಸ್ ಅಂತ ಇನ್ನೊಂದು ಹೊಸದಾಗಿ ಓಪನ್ ಇಲ್ಲೆಲ್ಲನೂ ಇದೇ ರೀತಿ ಚೆನ್ನಾಗಿರುತ್ತೆ ಸರ್ವಿಸ್ ಎಲ್ಲ. ಆ್ಯಂಡ್ ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಮ್ಮ ಮಮ್ಮಿದು ಒಳ್ಳೆ ಹೇರ್ ಕಲರಿಂಗ್ ಮಾಡಿಸಿದ್ದೀರೇನೋ ಹೇರು ಅನ್ನೋ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಸೇಮ್ ಟು ಸೇಮ್ ಹೇರ್ ಕಲರಿಂಗ್ ಮಾಡಿಸಿರೋ ಥರ. ಬಟ್ ಯಾವುದೇ ರೀತಿ ಹೇರ್ ಕಲರಿಂಗ್ ಮಾಡಿಸಿಲ್ಲ ಫ್ರೆಂಡ್ಸ್. ಮೆಹಂದಿ ಹಚ್ತಾರೆ ನಮ್ಮ ಮಮ್ಮಿ. ಆ್ಯಕ್ಚುಲಿ ವೈಟ್ ಹೇರ್ಸಿಗೆ ಹೇರ್ ಡೈಸ್ ಎಲ್ಲ ಏನು ಬರುತ್ತೆ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಮೆಹಂದಿ ಹಚ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಅದು ಒಳ್ಳೆ ಹೇರ್ ಕಲರಿಂಗ್ ಮಾಡಿಸಿರೋ ರೀತಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಾಗಿತ್ತು ಯು ಶೇಪು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತೇಳಿ, ಚಾಟ್ಸು ಹಾಗೆ ಜ್ಯೂಸ್ ಎಲ್ಲ ಕುಡಿಯೋಣ ಅಂತೇಳಿ ಬಂದ್ವಿ. ಅಷ್ಟರಲ್ಲೇ ನಾವು ಹೇರ್ ಕಟ್ಟೆ ಇದೆಲ್ಲ ಆಗೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಆಲ್ಮೋಸ್ಟ್ ಒಂದು 12 o'clock ಅಂತೂ ಆಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಕುತ್ಕೊಳ್ಳೋಕ್ಕೆ ಚೇರ್ ಸಿಕ್ಕಿಲ್ಲ. ಈ ಒಂದು ಜಾಯಲುಕಾಸ್ ಶಾಪು ದಾವಣಗೆರೆಯಲ್ಲಿ ಬೇರೆ ಒಂದು ಕಂಪೇರ್ ಮಾಡಿದರೆ ತುಂಬಾ ದೊಡ್ಡದಾಗಿದೆ ಜ್ಯುವೆಲ್ರಿ ಶಾಪು. ಬಟ್ ಕುತ್ಕೊಳ್ಳೋಕೆ ಚೇರ್ ಸಿಕ್ಕಿಲ್ಲ ಫ್ರೆಂಡ್ಸ್, ಅಷ್ಟು ರಶ್ ಇತ್ತು ಇವತ್ತು. ಯಾಕಂದರೆ ಇವತ್ತು ಬಂದುಬಿಟ್ಟು
50% ಮೇಕಿಂಗ್ ಚಾರ್ಜಸ್ ಮೇಲ್ಗಡೆ ಏನು ಡಿಸ್ಕೌಂಟ್ ಇದೆ ಅಲ್ಲ, ಅದು ಲಾಸ್ಟ್ ಡೇ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಬಟ್ ನಾನು ಒನ್ ಡೇ ಬಿಫೋರೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾನು ಚಾಂದ್ಬಾಲಿ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದನ್ನು ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡು ಹೋಗಿದ್ವಿ. ಅದು ಚಾಂದ್ಬಾಲಿನಾದರೂ ತೊಗೊಳ್ಳೋಣ ಅಥವಾ ಬೇರೆ ಇನ್ನೂ ಏನಾದರೂ ನೋಡೋಣ, ಚಿಕ್ಕ ಸರ ಥರ ಏನಾದರೂ ಜಸ್ಟ್ 10 ಗ್ರಾಮ್ಸು ಈ ರೀತಿ ಅಂತ ಅಂದ್ಕೊಂಡ್ವಿ. ಬಟ್ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಸ್ವಲ್ಪ ಕಲೆಕ್ಷನ್ ಇದ್ದರೆ ಅದರಲ್ಲೇ ನಾವು ಸೆಲೆಕ್ಟ್ ಮಾಡ್ತೀವಿ, ಜಾಸ್ತಿ ಕಲೆಕ್ಷನ್ ಇದ್ದರೆ ಇದೆ ನೋಡಿ, ಅಪ್ಪ ದೇವ್ರೆ ಎಷ್ಟು ನೋಡಿದ್ವಿ ಅಂತ ಅಂದರೆ ನನಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ಅದಕ್ಕೆ ಇಯರಿಂಗ್ಸ್ ಎಲ್ಲ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆ ಸೆಲೆಕ್ಟ್ ಮಾಡುವಾಗ ಐತಲ್ಲ, ಪ್ರೈಸ್ ಕಡಿಮೆದಾದ್ರೂ ತುಂಬಾ ನೋಡ್ತೀವಿ, ಕಲೆಕ್ಷನ್ಸ್ ತುಂಬ ಇರುತ್ತೆ, ಇದು ತೊಗೊಳ್ಳೋದಾ ಅದು ತೊಗೊಳ್ಳೋದಾ ಅಂತ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ನೆಕ್ಲೆಸ್ಸು ಲಾಂಗ್ ಚೈನ್ ಇದಾವಲ್ಲ ಬೇಗನೆ ಸೆಲೆಕ್ಟ್ ಆಗಿ ಹೋಗ್ಬಿಡ್ತವೆ. ಆ್ಯಂಡ್ ಪ್ರೈಸ್ ಕೂಡ ಅವು ಜಾಸ್ತಿ ಇದ್ರೂ ಬೇಗ ಸೆಲೆಕ್ಟ್ ಆಗಿ ಹೋಗ್ಬಿಡ್ತವೆ. ಈ ಕಿವಿದು ಮಾತ್ರ ತೊಗೋಬೇಕಾದ್ರೆ ನನಗೆ ಅಂತಲ್ಲ, ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಅಲ್ಲೆಲ್ಲೂ ಇಷ್ಟ ಆಗಲಿಲ್ಲ ಅಂತ ಈ ಕಡೆ ಬಂದ್ವಿ. ಈ ಕಡೆ ಮುತ್ತು ರತ್ನ ಇವೆಲ್ಲ ಪ್ರೀಷಿಯಸ್ ಸ್ಟೋನ್ ಆಗಿರೋದ್ರಿಂದ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ಸ್ಟೋನ್ ಏನಿದೆ ಅದಕ್ಕೂ ರೀಸೇಲ್ ವ್ಯಾಲ್ಯೂ ಇರುತ್ತೆ ಫ್ರೆಂಡ್ಸ್. ಆದ್ರೂ ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ, ಗೋಲ್ಡ್ ಅಂತ ಅನಿಸಲ್ಲ ಇದು ಅಂತ ಅಂದರು. ಬಟ್ ಪ್ರೀಷಿಯಸ್ ಸ್ಟೋನಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ, ನಾವು ಇದಕ್ಕೆ ಕರೆಕ್ಟಾಗಿ ಸೆಟ್ ಆಗೋವಂತಹ ಲಾಂಗ್ ಚೈನು ನೆಕ್ಲೆಸ್ಸು ಈ ರೀತಿ ಇದ್ದರೆ ಇದು ಮ್ಯಾಚ್ ಆಗುತ್ತೆ, ಇಲ್ಲ ಅಂದರೆ ಬೇರೆ ಜ್ಯುವೆಲ್ರೀಸಿಗೆಲ್ಲ ಇದು ಮ್ಯಾಚ್ ಆಗೋದಿಲ್ಲ. ನಮ್ಮನೇಲಿ ಆಲ್ಮೋಸ್ಟ್ ನಾವು ಈ ಒಂದು ರೆಡ್ ಆಕ್ಸೈಡ್ ಗೋಲ್ಡ್ ಆಗಿರಬಹುದು, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡಿರೋದು ತುಂಬಾ ಕಡಿಮೆ ಅನ್ನೋದೇನು ಜಾಸ್ತಿ ಇಲ್ಲವೇ ಇಲ್ಲ. ಆ ಥರದ್ದು ಕಲೆಕ್ಷನ್ಸ್ ನಮ್ಮ ಮನೇಲಿ ಇಲ್ಲ. ಇವಾಗಿನ ಟ್ರೆಂಡೇ ಇದು ಹೌದು, ಬಟ್ ಆದರೆ ಇನ್ನೂ ನಾವು ತೊಗೊಂಡಿಲ್ಲ. ಬಟ್ ಈ ಸಲ ನೆಕ್ಸ್ಟ್ ಮಂತ್ ಒಂದು ಸ್ಕೀಮ್ ಇದೆ, ಸ್ಕೀಮ್ ಮೆಚುರಿಟಿ ಆಗಿದೆ, ಅದರಲ್ಲಿ ನಾವು ಈ ಥರ ಜ್ಯುವೆಲ್ರೀಸ್ ತೊಗೋಬೇಕು ಅಂದರೆ ಒಂದು ಸೆಟ್ ಪೂರ್ತಿ ಈ ಥರದ್ರಲ್ಲೇ ಇರಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಬೇಕು ಅವತ್ತು ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ, ಏನು ಅನಿಸುತ್ತೆ ಅಂತ ಇನ್ನು ಪರ್ಚೇಸ್ ಮಾಡಿದಾಗಲೇ ಗೊತ್ತಾಗೋದು. ಆ್ಯಂಡ್ ಇಲ್ಲಿ ನನಗೆ ಆ್ಯಕ್ಚುಲಿ ಈ ಕಡೆ ಸೈಡೇ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಪ್ರೀಷಿಯಸ್ ಸ್ಟೋನಿಗೆ ಜಾಸ್ತಿ ಪ್ರೈಸ್ ಕೊಟ್ಟರು ಕೂಡ ಆ್ಯಂಡ್ ಮೇಕಿಂಗ್ ಚಾರ್ಜಸ್ಸು ಜಾಸ್ತಿ ಇದ್ರೂ ಚೆನ್ನಾಗಿರ್ತವೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತವೆ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಲಕ್ಷ್ಮಿ ಆ್ಯಂಡ್ ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದ್ವು. ಇವೆಲ್ಲ ಕಲೆಕ್ಷನ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ನೀವು ಅಲ್ಲಿ ಪರ್ಚೇಸ್ ಮಾಡಿ, ಅಥವಾ ನಿಮ್ಮ ಬೇರೆ ಶಾಪ್ಸಲ್ಲಿ ಏನಾದರೂ ಮಾಡಿಸ್ಕೊಳ್ಳೋದಿದ್ರೂ ಮಾಡಿಸ್ಕೋಬೋದು ಫ್ರೆಂಡ್ಸ್. ಇವೆಲ್ಲ ಬಂದುಬಿಟ್ಟು ಪ್ರೀಷಿಯಸ್ ಸ್ಟೋನ್ಸಲ್ಲಿ ಬರ್ತಕ್ಕಂತಹ ಒಂದು ಜ್ಯುವೆಲ್ರೀಸು. ಇದಕ್ಕಿಂತ ಬಿಫೋರ್ ನಾನು ಏನು ತೋರಿಸ್ದೆ ಅವೆಲ್ಲ ಮಾಮೂಲಿ. ಮೇಕಿಂಗ್ ಚಾರ್ಜಸ್ಸು ಅದಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅಂದರೆ ಇದು ಪೀಸ್ ಲೆಕ್ಕ ಅನ್ನೋ ರೀತಿ ಇರುತ್ತೆ. ಅದಕ್ಕೆಲ್ಲ 24%, 23%, 22% ಈ ರೀತಿ ಇರುತ್ತೆ ಮೇಕಿಂಗ್ ಚಾರ್ಜಸ್ಸು. ಬಟ್ ಇವೆಲ್ಲ ಪೀಸ್ ಲೆಕ್ಕ, ಮೇಕಿಂಗ್ ಚಾರ್ಜಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಶಂಕು ಬಂದು ಕೆಳಗಡೆ ಒಂದು ತುಂಬ ಚೆನ್ನಾಗಿತ್ತು. ಈ ಪ್ಯಾಟ್ರನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಥಿಂಕ್ ಇವೆಲ್ಲ ಜ್ಯುವೆಲ್ರೀಸು ಕೂಡ ಅಂದರೆ ಇವೆಲ್ಲ ಕಿವಿದು 12 ಗ್ರಾಮ್ಸ್, 10 ಗ್ರಾಮ್ಸ್, 8 ಗ್ರಾಮ್ಸ್ ಈ ರೀತಿ ಇದೆ ವೆಯ್ಟು. ನೋಡೋದಕ್ಕೂ ತುಂಬ ಹೆವಿ ಅಂತ ಅನಿಸೋ ರೀತಿಯೇ ಇತ್ತು. ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್. 10 ಗ್ರಾಮ್ಸಿಗೆಲ್ಲ ನೋಡಿ ಇಷ್ಟು ದೊಡ್ಡದು ಬರ್ತಾ ಇದೆ. ಹಾಗೆ ಲೈಟ್ ವೆಯ್ಟ್ ಕೂಡ ಇದ್ದಿದ್ದಿಲ್ಲ ಅಷ್ಟೊಂದೇನು. ಇದು ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು 17 ಗ್ರಾಮ್ಸ್ ಇತ್ತು. ಜುಮ್ಕಿ ಅಲ್ವಾ, ಹಾಗಾಗಿ ಚಾಂದ್ಬಾಲಿ ಅಂದರೆ ನಿಮಗೆ ಕಡಿಮೆ ಗ್ರಾಮ್ಸಲ್ಲೇ ಸಿಗುತ್ತೆ. ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೂ ನೀವು ನೋಡ್ಬೋದು. ಈಗ ಜುಮ್ಕಿ ಅಂತ ಅಂದರೆ ನಿಮಗೆ ಈ ಒಂದು ಬೌಲ್ ಶೇಪಲ್ಲಿ ಏನು ಬರುತ್ತಲ್ಲ, ಗೋಲ್ಡ್ ತುಂಬಾ ಹಿಡಿಯುತ್ತೆ, ಬೇಕಾಗುತ್ತೆ. ಅದೇ ಚಾಂದ್ಬಾಲಿ ಅಂದರೆ ಆ ಥರ ಅಲ್ಲ, ಇದರಲ್ಲಿ ಅರ್ಧ ಆ ಥರ. ಸೊ ಹಾಗಾಗಿ ಜುಮ್ಕೀಸಿಂದು ವೆಯ್ಟ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಆ್ಯಂಡ್ ಇದೊಂದು ಲಾಂಗ್ ಚೈನ್ ನೋಡಿದೆ ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಈ ಒಂದು ಲಾಂಗ್ ಚೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಮಧ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣ ಅಂತ ಅನಿಸುತ್ತೆ, ಐ ಥಿಂಕ್ ಡಾಲರ್ ಒಳಗಡೆ. ಆ್ಯಂಡ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಶಾಪ್ ನನಗೆ ಮೋಸ್ಟ್ ಫೇವ್ರೇಟ್. ಯಾಕೆ ಅಂತ ಅಂದರೆ ಇಲ್ಲಿ ತಗೊಳ್ಳೋವಂತಹ ಜ್ಯುವೆಲ್ರೀಸು ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಏನೇ ಒಂದು ಸ್ಟೋನ್ ಏನಾದರೂ ಉದ್ರೋದ್ರೆ ಅದು ಎಷ್ಟು ಸಲ ನೀವು ಬಂದ್ರೂ ಸರ್ವಿಸು ಫ್ರೀ ಆಗಿರುತ್ತೆ. ಇಲ್ಲಿ ಅಂತ ಅಲ್ಲ, ಮಲಬಾರ್ ಅಲ್ಲಿ ಕೂಡ ಸೇಮ್ ಇರುತ್ತೆ.
ಬಟ್ ನಮ್ಮ ದಾವಣಗೆರೆಯಲ್ಲಿರತಕ್ಕಂತಹ ಮಲಬಾರಿ ಕಂಪೇರ್ ಮಾಡಿದರೆ ನನಗೆ ಜಾಯ್ಲುಕಾಸಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗ್ತವೆ, ಡಿಸೈನ್ಸ್ ತುಂಬ ಇಷ್ಟ ಆಗ್ತವೆ. ಆ್ಯಂಡ್ ಈ ರೀತಿ 50% ಆಫರ್ ಆನ್ ಮೇಕಿಂಗ್ ಚಾರ್ಜಸ್ಸು ಜಾಯ್ಲುಕಾಸಲ್ಲಿ ಅಷ್ಟೇ ಬಿಟ್ಟಿದ್ದಾರೆ. ಪ್ರತಿ ಸಲನೂ ಕಲ್ಯಾಣ, ಮಲಬಾರು ಇದೆಲ್ಲದೂ ಒಟ್ಟಿಗೆ ಬಿಡ್ತಾಯಿದ್ರು. ಬಟ್ ಯಾಕೋ ಈ ಸಲ ಜಾಯ್ಲುಕಾಸಲ್ಲಿ ಬಿಟ್ಟಿದ್ದಾರೆ, ಮಲಬಾರು ಅಲ್ಲೆಲ್ಲ ಬಿಟ್ಟಿಲ್ಲ ನಮ್ಮ ದಾವಣಗೆರೆಯಲ್ಲಿ. ನನಗೆ ಕಂಪೇರಿಟಿವ್ಲಿ ಇಲ್ಲೇ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ, ಯಾಕಂದರೆ ಕಲೆಕ್ಷನ್ಸ್ ಕೂಡ ತುಂಬಾ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ತುಂಬ ಅಂದರೆ ತುಂಬ ಇದ್ದಾವೆ. ದಾವಣಗೆರೆ ಜಾಯ್ಲುಕಾಸಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ. ನನಗೆ ಹಾಗಾಗಿ ಜಾಸ್ತಿ ಇಲ್ಲೇ ನಾನು ಶಾಪಿಂಗ್ ಮಾಡೋದು. ಆಲ್ಮೋಸ್ಟ್ ನಾವು ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ತುಂಬಾ ಶಾಪಿಂಗ್ ಮಾಡ್ತೀವಿ ಇದೇ ಶಾಪಲ್ಲಿ. ಎಲ್ಲ ತಿರ್ಗಾಡ್ಕೊಂಡು ಅಲ್ಲೆಲ್ಲ ಕಂಪೇರ್ ಮಾಡಿ ಬಂದರೂ ನಾನು ಫೈನಲಾಗಿ ಇಲ್ಲೇ ಸೆಲೆಕ್ಷನ್, ಇಲ್ಲೇ ಓಕೆ ಮಾಡ್ತೀನಿ. ಆ್ಯಂಡ್ ಇವೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಡೈಮಂಡ್ ರಿಂಗ್ಸು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮಮ್ಮಿಗೆ ಈ ಒಂದು ಕಾಸಿನ ಸರ ತುಂಬಾ ಇಷ್ಟ ಆಯಿತು ಅಂತ ಟ್ರೈ ಮಾಡಿದರು. ಬಟ್ ನನಗೇನೋ ಇಷ್ಟ ಆಗಲಿಲ್ಲ, ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು 30 ಗ್ರಾಮ್ಸ್ ಇತ್ತು, 3 ತೊಲ. ನಿಮಗೆಲ್ಲ ಯಾರಿಗೆ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಆದರೂ ನನಗೆ ಹೇಗೆ ಕಾಣುತ್ತೆ ಅಂತಲೂ ಒಂದು ಸಲ ಹಾಕ್ಕೊಂಡು ನೋಡಿದೆ. ಯಾಕೋ ನನಗೆ ಒಂಥರ ಇಷ್ಟ ಆಗಲಿಲ್ಲ ಈ ಒಂದು ಕಾಸಿನ ಸರ. ನನಗೆ ಕಾಸಿನ ಸರಗಳು ಆಲ್ಮೋಸ್ಟ್ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದು ಬಿಟ್ಟು ಇನ್ನು ಬೇರೆ ಮ್ಯಾಂಗೋ ಥರ ಡಿಸೈನ್ ಇರುತ್ತಲ್ಲ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಬಟ್ ಈ ಥರದ್ರಲ್ಲಿ ಇನ್ನೂ ಬೇರೆ ವೆರೈಟಿ ನೋಡ್ಬೋದೇನೋ. ಈ ಥರ ಬರೀ ಪ್ಲೇನ್ ಈ ಥರ ಏನಿರುತ್ತಲ್ಲ ಕಾಸಿನ ಸರ, ಈ ಥರ ಬರೀ ಪ್ಲೇನ್ ಕಾಸಿನ ಸರದ ನೆಕ್ಲೆಸು ಈ ಥರದ್ದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಇನ್ನೂ ಒಂದು ನೆಕ್ಲೆಸ್ ನೋಡಿದ್ವಿ. ತುಂಬ ಜನ ಈ ಥರ ಒಂದು ಪ್ಯಾಟ್ರನಲ್ಲಿ ತೊಗೊಳೋದಕ್ಕೆ ಇಷ್ಟಪಡ್ತೀರಾ, ಯಾಕಂದರೆ ಗೋಲ್ಡ್ ಅಂತ ಅನಿಸುತ್ತೆ, ಅಂದರೆ ಗೋಲ್ಡ್ ಅಂತಲೇ ಪರ್ಟಿಕ್ಯುಲರ್ ಆಗಿ ಅನಿಸುತ್ತೆ ಅಂತ ತುಂಬ ಜನ ಈ ಥರ ಪ್ಯಾಟ್ರನಲ್ಲಿ ತೊಗೊಳೋದಕ್ಕೆ ಇಷ್ಟ ಮಾಡ್ತೀರಾ. ನೀವು ನೋಡ್ತಾ ಇರ್ಬೋದು, ಈ ಒಂದು ನೆಕ್ಲೆಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇದು ಬಂದುಬಿಟ್ಟು 20 ಗ್ರಾಮ್ಸ್ ಇತ್ತು. ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ. ಈ ಪ್ಯಾಟ್ರನ್ನಲ್ಲಿ, ಈ ಥರ ಪ್ಯಾಟ್ರನ್ಸಲ್ಲಿ ಈ ಒಂದು ಡಿಸೈನ್ ಇದೆ ಅಲ್ಲ, ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಿಮಗೆ ನೋಡಿ ಬೇಕಿದ್ರೆ ಫೋಟೋ ತಗೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಲಕ್ಷ್ಮಿದು ತುಂಬಾ ಚೆನ್ನಾಗಿತ್ತು. ಈ ಒಂದು ನೆಕ್ಲೆಸ್ ಕೂಡ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಆ್ಯಂಡ್ ನಾನು ಇನ್ನೂ ಈ ಸಲ ಜ್ಯುವೆಲ್ರೀಸ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಏನು ಒಂದು ನೋಟಿಸ್ ಮಾಡ್ಕೊಂಡು ಹೋಗಿದ್ದೆ ಅಂತ ಅಂದರೆ, ಯಾರೋ ಒಬ್ಬರು ಯೂಟ್ಯೂಬರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಅದನ್ನ ವೀಡಿಯೋ ನೋಡ್ಕೊಂಡ್ಮೇಲೆ ನನಗೆ ಅನ್ನಿಸ್ತು, ನಾವು ಈ ಒಂದು ರೂಬಿ ಕೆಳಗಡೆ ಬರ್ತಕ್ಕಂಥ ಈ ಒಂದು ಗುಂಡುಗಳೇನಿರುತ್ತೆ ಅದು, ಆಮೇಲೆ ನೆಕ್ಲೆಸು ಲಾಂಗ್ ಚೈನ್ ಈ ಥರ ತೊಗೋಬೇಕಾದ್ರೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಗ್ರೀನ್ ಕಲರ್ ಒಂಥರ ರೂಬೀಸ್ ಇರುತ್ತಲ್ಲ, ಆ ಥರದಕ್ಕೆಲ್ಲ ಏನಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ತುಂಬ ಚೆನ್ನಾಗಿ ವ್ಲಾಗ್ ಮಾಡಿ ಹಾಕಿದರು. ನಿಜವಾಗ್ಲೂ ಅದು ಯಾರ್ದು ಅಂತ ನನಗೆ ನೆನಪಾಗ್ತಾ ಇಲ್ಲ. ಆ ಒಂದು ವಿಡಿಯೋ ನೋಡಿ ಹೌದಲ್ವಾ, ನಾವು ಹೆಣ್ಮಕ್ಳು ನೋಟಿಸೇ ಮಾಡಲ್ಲ ಇದನ್ನೆಲ್ಲ, ಯಾವ್ದು ಇಷ್ಟ ಆಯಿತೋ ಅದನ್ನೇ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಅಂತ ಅನಿಸ್ತು. ಹಾಗಾಗಿ ಈ ಸಲ ನಾನು ಕೆಳಗಡೆ ಏನು ಒಂದು ಮುತ್ತಾಗಿರಬಹುದು, ಒಂದು ಪಿಂಕ್ ಕಲರ್ ರೂಬಿ ಆಗಿರ್ಬೋದು, ಈ ಥರದ್ದೆಲ್ಲ ಇಲ್ಲದೇ ಇರೋದನ್ನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಈ ಸಲ ತೊಗೊಂಡಾಗ. ಆ್ಯಂಡ್ ಫ್ರೆಂಡ್ಸ್, ನಿಜವಾಗ್ಲೂ ನೋಡ್ತಾ ಇರ್ಬೋದು, ನಿಜವಾಗ್ಲೂ ನಾವು ಸ್ಟಾರ್ಟಿಂಗ್ ಡೇ ಹೋದಾಗ ಬರೀ ನಮಗೆ ಮುತ್ತಿನ ಸರ ಸಿಕ್ಕಿತ್ತು. ನನಗೆ ಈ ರೀತಿ ಹವಳ ಮತ್ತು ಮುತ್ತು ಇರೋದು ತುಂಬಾ ಇಷ್ಟ ಇತ್ತು ಫ್ರೆಂಡ್ಸ್. ಈ ಸಲ ಕಲೆಕ್ಷನ್ಸ್ ತುಂಬ ಬಂದುಬಿಟ್ಟಿದ್ವು. ಲಾಸ್ಟ್ ಡೇ ಅಂತನೋ ಏನೋ ಗೊತ್ತಿಲ್ಲ, ಅಂದರೆ ಕಲೆಕ್ಷನ್ಸ್ ಮತ್ತೆ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅಂತೆ. ಬಟ್ ತುಂಬ ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು. ಅವರು ಮಾಡಿ ಕೂಡ ಕೊಡಲ್ಲ ಅಂತ ಹೇಳಿದರು 50% ಮೇಕಿಂಗ್ ಚಾರ್ಜಸಲ್ಲಿ. ಬಟ್ ನಾವು ಫಸ್ಟ್ ಡೇ ಹೋದಾಗ ಏನು ಬರೀ ನಾವು ಮುತ್ತಿನ ತೊಗೊಂಬಂದಿದ್ದೀವಲ್ಲ, ನಾನು ಲಾಸ್ಟ್ ವ್ಲಾಗ್ಸಲ್ಲಿ ಹಾಕಿದ್ದೀನಿ, ಬೇಕಿದ್ರೆ ನೀವು ನೋಡ್ಬೋದು ಯಾವ ಥರ ತೊಗೊಂಬಂದಿದ್ದೀವಿ ಅಂತ. ಆದರೆ ಇದು ಹವಳ ಮತ್ತು ಮುತ್ತು ನಾವು ಈ ಥರದ್ದೇ ಹುಡುಕ್ತಾ ಇದ್ವಿ. ಅದು ಆ ಸಲ ಹೋದಾಗ ಸಿಗಲಿಲ್ಲ, ಬಟ್ ಈ ಸಲ ಇತ್ತು. ತುಂಬ ಬೇಜಾರಾಯಿತು ನಮಗೆ, ಮಿಸ್ ಮಾಡ್ಕೊಂಡ್ವಲ್ಲ ಅಂತ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಈ ಥರದ್ದು ಒಂದು ತೊಗೊಳ್ಳೋದಾ, ಅಥವಾ ಅದಕ್ಕೆ ಈ ರೀತಿ ಎಕ್ಸ್ಟ್ರಾ ಏನಾದರೂ ಮಾಡಿಸೋದಾ ಆಲ್ಟ್ರೇಷನ್ನು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ತುಂಬಾ ಇಷ್ಟ ಆಯಿತು ಈ ಸಲ. ಇನ್ನು ಉದ್ದ ಆ್ಯಂಡ್ ವಿಡ್ತ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇದು ಅಷ್ಟೇ 37 ಗ್ರಾಮ್ಸ್ ಇತ್ತು. ನಾವು ತೊಗೊಂಡಿರೋದು 36 ಗ್ರಾಮ್ಸು. ನಾವು ತೊಗೊಂಡಿರೋದಕ್ಕೆ ಕಂಪೇರ್ ಮಾಡಿದರೆ ಇದು ನನಗೆ ಇನ್ನೂ ಇಷ್ಟ ಆಯಿತು. ನಮ್ಮ ಮಮ್ಮಿಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನು ಎರಡು ಎಳೆದು ಯಾರೆಲ್ಲ ನೋಡ್ತಾ ಇರ್ತೀರ ಅವ್ರಿಗೂ ಕೂಡ ತುಂಬ ಕಲೆಕ್ಷನ್ಸ್ ಬಂದಿದೆ. ಇವೆಲ್ಲ 70 ಗ್ರಾಮ್ಸು, 60 ಗ್ರಾಮ್ಸು ಈ ಥರ ಇದ್ದಾವೆ 2 ಎಳೆವು. ಬಟ್ ಸಿಂಗಲ್ ಎಳೆದೇ ಬೇಕಾಗಿತ್ತು ನಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಟ್ರಯಲ್ ಕೂಡ ಮಾಡಿ ನೋಡಿದರು.
ಏನು ಮಾಡೋದು, ಒಂದೊಂದು ಸಲ ನಾವು ಅಂದ್ಕೊಂಡಿದ್ದಾಗಲ್ವಲ್ಲ. ಆ್ಯಂಡ್ ಈ ರೀತಿ ಒಂದು ಸರ ಒಂದೇ ಒಂದಿತ್ತು. ಉತ್ತರ ಕರ್ನಾಟಕದವರು ಜಾಸ್ತಿ ಈ ರೀತಿದು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದುಬಿಟ್ಟು ಇದು 20 ಗ್ರಾಮ್ಸ್ ಇತ್ತು. ಥ್ರೆಡ್ಡಿಂದು 5 ಗ್ರಾಮ್ಸೇನೋ ಲೆಸ್ ಮಾಡ್ತೀವಿ ಅಂತ ಹೇಳಿದರು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಡಾಲರ್ ನೋಡೋಣ ಅಂಥೇಳಿ ನೋಡ್ತಾ ಇದ್ವಿ. ಡಾಲರ್ಗಳು ಕಲೆಕ್ಷನ್ಸು ಅಷ್ಟೊಂದೇನು ಚೆನ್ನಾಗಿದ್ದಿದ್ದಿಲ್ಲ ಈ ಸಲ. ಯಾವಾಗಲೂ ಇದ್ದಷ್ಟು ಜಾಸ್ತಿ ಕಲೆಕ್ಷನ್ಸ್ ಇದ್ದಿದ್ದಿಲ್ಲ. ಆ್ಯಂಡ್ ನಾನು ಡೈಲಿ ಯೂಸಿಗೆ ಒಂದು ಚಿಕ್ಕದು ಕಿವಿದು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಮನೆಯಿಂದನೇ. ಅದನ್ನು ಕೂಡ ತುಂಬಾ ನೋಡಿದ್ವಿ ಫ್ರೆಂಡ್ಸ್. ಈ ಒಂದು ಚಿಕ್ಕದು ಡೈಲಿ ಯೂಸಿಂದ ಏನು ನಾವು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಲ್ಲ, ಇದಕ್ಕಂತೂ ಎಷ್ಟೊಂದು ಕಾಡಿಸುತ್ತೆ ಅಂದರೆ ಅಷ್ಟೊಂದು ಕಾಡಿಸುತ್ತೆ. ಆ್ಯಂಡ್ ಚಾಂದ್ಬಾಲಿ ಕೆಲವೊಂದು ಟ್ರೈ ಕೂಡ ಮಾಡಿ ನೋಡಿದೆ. ಆ್ಯಂಡ್ ಈ ಥರ ಹಾಫ್ ಜುಮ್ಕಿ ಥರದ್ದು ಕೂಡ ನಾನು ಹಾಕ್ಕೊಂಡು ನೋಡಿದೆ. ಆ್ಯಂಡ್ ಚಿಕ್ಕದು ಮಂಗಳಸೂತ್ರ ಡೈಮಂಡ್ ಸೆಕ್ಷನಲ್ಲಿ ತುಂಬ ಚೆನ್ನಾಗಿದ್ದಾವೆ ಮೇಡಮ್. ಈಗ ಆಫರ್ ಇರೋದ್ರಿಂದ ನಿಮಗೆ ತುಂಬಾ ಕಡಿಮೆಗೆ ಸಿಗುತ್ತೆ, ನೋಡಿ ಒನ್ ಟೈಮ್ ಬೇಕಿದ್ರೆ ಅಂತ ಅಂದರು. ನಾನು ಕೂಡ ಹೆಂಗೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಿಫೋರ್ ಆಫರೇ ನಾನು ಒನ್ ಟೈಮ್ ಒಂದು ಇಷ್ಟಪಟ್ಟು ನೋಡಿಕೊಂಡು ಬಂದಿದ್ದೆ. ಅದು 35,000 ಏನೋ ಆಗ್ತಾಯಿತ್ತು. ಈ ಆಫರಲ್ಲಿ ಅದು ನನಗೆ ಜಸ್ಟ್ ಒಂದು 27,000 ಇಷ್ಟಕ್ಕೆ ಸಿಗ್ತಾಯಿತ್ತು ಅಂತ ಅನಿಸುತ್ತೆ. ಹಾಗಾಗಿ ನೋಡೋಣ, ಅದನ್ನಾದರೂ ಯಾವುದಾಗುತ್ತೋ ಅದು ತೊಗೊಳ್ಳೋಣ ಅಂತ. ಅದನ್ನು ಕೂಡ ಸುಮಾರು ಕಲೆಕ್ಷನ್ಸ್ ಇತ್ತು, ನೋಡ್ತಾ ಇದ್ವಿ. ಬಟ್ ಸುಮಾರು ಕಲೆಕ್ಷನ್ಸ್ ಇದ್ರೂ ಕೂಡ ನನಗೆ ಬೇಕಾಗಿದ್ದಂತಹ ಡಿಸೈನ್ ಸಿಗಲಿಲ್ಲ. ಆದ್ರೂ ಕೂಡ ನೋಡಿದ್ವಿ ಎಲ್ಲ ಬಾಕ್ಸ್ಗಳನ್ನೂ ಕೂಡ, ಸುಮಾರಷ್ಟು ಬಾಕ್ಸ್ಗಳನ್ನ ತೆಗೆಸಿ ನೋಡಿದ್ವಿ ಕಲೆಕ್ಷನ್ಸ್ ಯಾವ ರೀತಿ ಇದ್ದಾವೆ ಅಂತ. ಇದೆಲ್ಲ ಬಂದುಬಿಟ್ಟು ಫ್ರೆಂಡ್ಸ್ ಡೈಮಂಡು, ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರಲ್ಲೇ ನೀವು ಚಿಕ್ಕದು ಸೆಲೆಕ್ಟ್ ಮಾಡಿದರೆ, ಅಂದರೆ ಚಿಕ್ಕದು ಡೈಮಂಡ್ ಇರೋದು ಸೆಲೆಕ್ಟ್ ಮಾಡಿದರೆ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ. ಬಟ್ ಈ ರೀತಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಡಾಲರ್ಸ್ ಇದ್ದಾವಲ್ಲ, ಇವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಈ ಥರ ನೋಡಿ, ಇಲ್ಲೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಡಾಲರ್ಸ್ ಏನಿದೆ ಇವಕ್ಕೆಲ್ಲ ತುಂಬ ಎಕ್ಸ್ಪೆನ್ಸಿವ್. 1 ಲ್ಯಾಕ್ ಮೇಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಡೈಮಂಡ್ ಮೇಲ್ಗಡೆ ಇನ್ವೆಸ್ಟ್ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತ ಅಂದರೆ ಬ್ಯಾಂಕಲ್ಲಿ ಡೈಮಂಡ್ನ ಇಡಿಸ್ಕೊಳ್ಳೋದಿಲ್ಲ ಒಂದು. ಆಮೇಲೆ ಗೋಲ್ಡ್ ರೇಟು ಪ್ರತಿ ವರ್ಷವೂ ಯಾವ ರೀತಿ ಜಾಸ್ತಿ ಆಗುತ್ತಲ್ಲ, ಆ ರೀತಿ ಡೈಮಂಡ್ ಪ್ರೈಸ್ ಏನಿದೆ ಅದು ಜಾಸ್ತಿ ಆಗೋದಿಲ್ಲ. ಅದೇ ಗೋಲ್ಡ್ ಆ್ಯಂಡ್ ಸಿಲ್ವರ್ ತೊಗೊಳ್ಳೋದು ಬೆಟರ್ ಡೈಮಂಡ್ ಬದಲಿ ಅಂತ. ಬಟ್ ಆದರೂ ಚಿಕ್ಕದು ಒಂದು ತೊಗೋಬೇಕು ಅಂತ ಆಸೆ ಇರುತ್ತಲ್ಲ, ಹಾಗಾಗಿ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಬಿಲ್ಲೆಲ್ಲ ಕಟ್ಟಿ ನಾವು ಹೊರಟ್ವಿ. ನಾನು ಯಾವ ಜ್ಯುವೆಲ್ರಿ ತೊಗೊಂಡಿರ್ಬೋದು ಅಂತ ನೀವು ಗೆಸ್ ಮಾಡಿ ಈ ಒಂದು ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಜ್ಯುವೆಲ್ರಿ ತೊಗೊಂಡೆ, ಎಷ್ಟಾಯಿತು, ನನಗೆ ಎಷ್ಟು ಸೇವ್ ಆಗಿದೆ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಇನ್ನು ತುಂಬ ಜನ ಕೇಳ್ತಾಯಿದ್ರಿ ನಾನು ಬ್ಲೌಸಸ್ ಎಲ್ಲ ಎಲ್ಲಿ ಸ್ಟಿಚ್ ಮಾಡೋದು ಅಂತ, ಸ್ಟಿಚ್ ಮಾಡಿಸೋದು ಅಂತ. ಇಲ್ಲೇ ನಾನು ಸ್ಟಿಚ್ ಮಾಡಿಸೋದು ನವೀನ್ ಟೈಲರ್ಸ್ ಅಂತೇಳಿ ದಾವಣಗೆರೆಯಲ್ಲಿ. ಸೊ ಅಡ್ರೆಸ್ ವಿದ್ಯಾನಗರಲ್ಲಿದೆ, ಗೊತ್ತಿಲ್ಲ ಅಂದರೆ ಇದೇ ಶಾಪು, ಫೋಟೋ ಹೊಡ್ಕೋಬೋದು ನೀವು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ, ನಿಮ್ಗೆ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಪ್ರತಿಯೊಂದೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.